ಬೆಳಗ್ಗೆ ನಮಗೆ ಅಫಿಷಿಯಲಾಗಿ ಡಿಕ್ಲೇರ್ ಆಗಿದ್ದು 11:20ಕ್ಕೆ. ನಾನು ಅವ್ರನ್ನ ನೋಡಿದ್ದು 10 ಗಂಟೆಗೆ. ಅಮ್ಮನ ಸೇಮ್ 3 ಇಯರ್ಸ್ ಬ್ಯಾಕ್. ಅಮ್ಮ ಬಂದು 9:45 ಅವ್ರಿಗೆ ಟಿಫನ್ ಕೊಟ್ಟು ಮಲಗಿಸಿ 10:30 ತನಕ ಇದ್ದರು. ಅವ್ರು 12 ಗಂಟೆ. ಕಾಫಿ 7 ಗಂಟೆಗೆ 6:30 6:45 ಯೋಗಿ ಕಾಫಿ ಕೊಡೋದ್ರು. ಕಾಫಿ ಕುಡಿದು ಸುಸ್ತಾಗಿದೆ, ನಾವು 2 ಅವರ್ಸ್ ಮಲ್ಕೊತೀವಿ, 10 ಗಂಟೆಗೆ ಎಬ್ಸೋದ್ರು. ನಾನು 9:45 ಹೋದೆ ಎಬ್ಸೋಕ್ಕೆ. ಎದಿರಲಿಲ್ಲ, ಇಮಿಡಿಯೇಟಾಗಿ ಪಲ್ಸ್ ಸಿಗಲಿಲ್ಲ. ಸೊ ಇಮಿಡಿಯೇಟಾಗಿ ಚೆಸ್ಟ್ ಕಂಪ್ರೆಷನ್ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಇಮಿಡಿಯೇಟ್ ಡಾಕ್ಟರ್ ಬರೋಕ್ಕೆ ಹೇಳಿದೆ. ಡಾಕ್ಟರ್ ಬಂದರು, ಅವರು CPR ಕೊಟ್ಟು ರಿವೈವ್ ಮಾಡಿ ಟ್ರೈ ಮಾಡಿ ಪಲ್ಸ್ ಸಿಗಲಿಲ್ಲ. ಸೇಮ್ ಅದೇ ಡೇಟಲ್ಲಿ ಅಮ್ಮ ಸೇಮ್ ಡೇಟ್. ತಿಥಿ ಪ್ರಕಾರ 4 ದಿನ ಮುಂಚೆ ಅವರು ಚೌತಿ, ಇವರು ಅಷ್ಟಮಿ. ಸೋಲಿಲ್ಲದ ಸರದಾರ, ಗೆಲುವಿನ ಗುರಿಕಾರ, ಮತ್ತೆ ಅಧಿಕಾರಕ್ಕೆ INDIA ಹೂಂಕಾರ. ಕಾವೇರುತ್ತಿದೆ 2024ರ ಲೋಕ ಸಮರ. ದೇಶದ ನಂಬರ್ 1 ನೆಟ್ವರ್ಕ್ನಲ್ಲಿ ಬಿಗ್ ಕವರೇಜ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯ ಮಾಡ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೆ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ. ಧರ್ಮೋ ರಕ್ಷತಿ ರಕ್ಷತಃ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ, ಈ ಪ್ರಪಂಚ ಕುಸಿದು ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ದಶಕಗಳ ಕನಸು. ಕಾಶ್ಮೀರದ 370 ಅದು ಅಬ್ರೋಗೇಟ್ ಆಗುತ್ತೆ, ನಾನು ಅಂದ್ಕೊಂಡೇ ಇರಲಿ. ಅಯೋಧ್ಯೆ ಕೈಗೆ ಸಿಗುತ್ತೆ, ನಾನು ಅಂದ್ಕೊಂಡೇ ಇರಲಿ. ಕಾಶಿ ಮಥುರೆ ಕೂಡ ಕೈಗೆ ಸಿಗಲಿ ಅಂತ ಆಶಿಸ್ತೀನಿ. ಹಿಂದೂ ಅನ್ನೋ ಪದದೇನೋ ಅದೇನೋ ಅಶ್ಲೀಲ ಪದ. ಅಶ್ಲೀಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.